ಸರ್ ನಮಸ್ತೆ. ನಮಸ್ತೆ ಸರ್. ಮೊನ್ನೆ ದರ್ಶನ್ ಅವರು ಕೋರ್ಟಿಗೆ ಅಟೆಂಡ್ ಆಗಿದ್ರು. ಹಾಂ ಸರ್. ಆ ಟೈಮಲ್ಲಿ ಕೋರ್ಟ್ ತುಂಬಾ ಜನ, ಹೊರಗನು ಮತ್ತೆ ಒಳಗಿನ ತುಂಬಾ ಎಲ್ಲಿ ನೋಡ್ರೆ ಅಷ್ಟು ಜನ. ಅದು ಕೋರ್ಟ್ ಅಥವಾ ಸಿನಿಮಾ ಹಾಲು ಗೊತ್ತಾಗಿಲ್ಲ. ಈ ಇಷ್ಟೊಂದು ಅಭಿಮಾನ ಯಾಕೆ ಆತರ? ಸರ್ ಅಭಿಮಾನ ಯಾಕಂತ ಹೆಂಗೆ ಅಂತ ಯಾರಿಗೂ ಹೇಳಕ್ಕಾಗಲ್ಲ ಸರ್. ಒಂಥರ ದೇವ್ರ ಮೇಲೆ ಭಕ್ತಿ ಇದ್ದಂಗೆ ಸರ್. ಆ ದೇವ್ರಿಗೆ ಯಾಕೆ ನಿನ್ ಭಕ್ತಿಯಿಂದ ಕೈ ಮುಗೀತೆ ಅಂತ ಕೇಳಿದ್ರೆ ತಪ್ಪಾಗುತ್ತೆ ಸರ್. ಈಗ ಪ್ರತಿಯೊಬ್ಬ ಫ್ಯಾನ್ಸ್ನು ಹೆಂಗಿರ್ತಾನೆ ಅಂದ್ರೆ ಅಭಿಮಾನನ ತಲೆಯಿಂದ ಬರಲ್ಲ ಸರ್, ಮನ್ಸಿಂದ ಬರುತ್ತೆ. ಒಬ್ಬ ಅಭಿಮಾನ ಯಾಕೆ ಅಷ್ಟೊಂದು ಅಂತ ಒಂದು ಮಾತು ಹೇಳ್ತೀನಿ ಸರ್. ಈಗ ಪ್ರತಿಯೊಬ್ರು ಒಬ್ಬರ ತರ ಒಬ್ರು ಇರೋಕ್ಕಾಗಲ್ಲ. 5 ಬೆಳ್ಳು ಸರಿ ಇರಲ್ಲ ಸರ್. ಅಂದ್ರೆ ಲೆವೆಲ್ ಆಗಿರಲ್ಲ ಆ ತರ. ಈಗ ನಾವು ಪುನೀತ್ ಸರ್ನ ಇಷ್ಟಪಡ್ತೀವಿ. ಯಾಕೆ ಇಷ್ಟಪಡ್ತೀವಿ ಅಂದ್ರೆ ಅವ್ರು ಮಾಡಿದ ತುಂಬಾ ಒಳ್ಳೆ ಕೆಲಸಗಳು, ಹಾಗೆ ಮತ್ತೆ ಅವ್ರು ಇನ್ನು ಮಾಡ್ಬೇಕು ಅನ್ಕೊಂಡಿರೋ ಮನ್ಸಲ್ಲಿ ಎಷ್ಟು ಆಸೆ ಇಟ್ಕೊಂಡಿದ್ರು ಅವ್ರ ಫ್ಯಾನ್ಸ್ಗೆ ಅದು ಅರ್ಥ ಆಗುತ್ತೆ. ಈಗ ಡಿ ಬಾಸ್ ಫ್ಯಾನ್ಸ್ಗೆ ಹೆಂಗಂದ್ರೆ ಆಯಪ್ಪ ತಪ್ಪು ಮಾಡೋನೋ ಇಲ್ಲೋ ಗೊತ್ತಿಲ್ಲ, ಓಕೆನಾ ಸರ್? ಆಯಪ್ಪ ತಪ್ಪು ಮಾಡೋನೋ ಇಲ್ಲೋ ಗೊತ್ತಿಲ್ಲ. ಆ ಪ್ರೀತಿ ಅಭಿಮಾನ ಅನ್ನೋದು ಈಗಿಂದಲ್ಲ ಸರ್, ಅದು ಮೆಜೆಸ್ಟಿಕ್ ಇಂದಾನು ಇದೆ. ಅವ್ರ ಮೆಜೆಸ್ಟಿಕ್ ಫಸ್ಟ್ ಸಿನಿಮಾ ಅವಾಗಿಂದಾನು ಇದೆ. ಯಾಕಂತ ಹೇಳ್ತೀನಿ ಸರ್, ಆ ಅಪ್ಪನ ಗುಣ ಮನೆತನ ಹೋದವ್ರಿಗೆ ಬರೇ ಕೈಲಿ ಕಳ್ಸಿದೋ ಮನುಷ್ಯನೇ ಅಲ್ಲ ಅವನು. ತುಂಬಾ ಜನ ಹೇಳಿದ್ದಾರೆ ನಮಗೆ. ನಾನು ಇನ್ನೂವರೆಗೂ ಆ ಭಾಗ್ಯ ನಾನು ಪಡ್ಕೊಂಡ್ ಬಂದಿಲ್ಲ. ಮತ್ತೆ ಹೇಳ್ತೀನಿ, ಇವತ್ತಿಗೂ ಹೇಳ್ತೀನಿ, ಮುಂದಾದ್ರೂ ಹೇಳ್ತೀನಿ, ಅಪ್ಪ ಅವ್ರ ಮನೆತನ ಹೋದ್ರೆ ಬರೇ ಕೈಲಿ ಕಳಿಸ್ಲಿಲ್ಲ. ಆ ಲೆವೆಲ್ ಇಟ್ಕೊಂಡಿದ್ದಾನೆ ಅಪ್ಪ. ಜನಗಳ ಪ್ರೀತಿನ ಆ ತರ ಕಳಿಸ್ಕೊಂಡಿದ್ದಾರೆ ನಮ್ ಡಿ ಬಾಸ್ ಅವರು. ಹಿಂಗಾಗಿ ಅಭಿಮಾನ ಈಗೆಲ್ಲ ಮುಂದಾದ್ರೂ ಸಾಯಲ್ಲ. ಅದು ಸ್ವಲ್ಪ ಜನ ಇದ್ದಾರೆ, ಈ ಕಡೆನೂ ಅಲ್ಲ ಆ ಕಡೆನೂ ಅಲ್ಲ ಅನ್ನೋರು ಕೆಟ್ಟದಾಗಿ ಈ ತರ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅಭಿಮಾನ ಮಾತ್ರ ಅದು ಯಾವತ್ತಿದ್ರು ಅಭಿಮಾನನೇ ಸರ್. ವಕೀಲರು ಸಹ ತುಂಬಾ ತುಂಬಿಕೊಂಡಿದ್ರು. ಆ ಕೇಸ್ ಏನಾಗುತ್ತೆ ಅನ್ನೋ ಒಂದು ಕುತೂಹಲನೋ ಅಥವಾ ಅಭಿಮಾನನೋ ಗೊತ್ತಿಲ್ಲ. ತುಂಬಾ ಜನ ಸೇರಿದ್ರು. ಜಡ್ಜ್ ಸಾಹೇಬ್ರು ಹೇಳಿದಂತೆ ಇಷ್ಟೊಂದು ಜನ ತುಂಬಾ ಸೇರ್ಕೊಂಡ್ರೆ ನಮಗೆ ನಡೆಸಕ್ ಕಷ್ಟ ಆಗ್ಬಿಡುತ್ತೆ ಅಂತಲೂ ಹೇಳಿದ್ರಂತೆ. ಹೌದು ಸರ್, ಆಕ್ಚುಲಿ ಅದು ಇಂಪಾರ್ಟೆಂಟ್ ಸರ್. ವಕೀಲರ ಬೇರೆ ಕೇಸ್ ಆದ್ರೆ ಸುಮ್ನೆ ತಾವಾಯ್ತು ತಮ್ಮ ಕೆಲಸ ಆಯ್ತು ಅಂತ ಇರ್ತಾರೆ. ಈಗ ನಮ್ ಡಿ ಬಾಸ್ ಆಗಿದ್ದಕ್ಕೆ ಅವರೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಏನಾಗುತ್ತೆ ಕುತೂಹಲ ಹೆಂಗಿದೆ ಅಂದ್ರೆ ಮುಂದೆ ಏನಾಗುತ್ತೆ. ಡಿ ಬಾಸ್ ಮತ್ತೆ ಸಿನಿಮಾಗಳು ಹೊರಗಡೆ ಬಂದು ಸಿನಿಮಾಗಳು ಮಾಡ್ತಾರೋ ಇಲ್ಲ ಅನ್ನೋ ಕುತೂಹಲ. ಅಭಿಮಾನಿಗಳಿಗೆ ಮುಂದೆ ಆ ದೇವರು ವಾಪಸ್, ಅಂದ್ರೆ ಈಗ ದೇವಸ್ಥಾನದಲ್ಲಿರೋ ದೇವ್ರು ಮತ್ತೆ ವಾಪಸ್ ಬರ್ಲಿ ಗರ್ಭಗುಡಿಗೆ ಅನ್ನೋ ಒಂದು ಹಂಬಲ. ಆಮೇಲೆ ಡಿ ಬಾಸ್ ಅವರು ಇನ್ನೂ ಹೆಚ್ಚು ಸಿನಿಮಾ ಮಾಡ್ಲಿ ಅಂತ ಅಭಿಮಾನಿಗಳ ಆಸೆ. ಹಂಗೆ ವಕೀಲರು ಅಂದ್ರೆ ತುಂಬಾ ತುಂಬಿಕೊಂಡಿದ್ರು ಅಂತ. ಇದು ಇವಾಗಿಂದ ಇರ್ಬೋದು ಕೇಸು, ಬಟ್ ಈ ಕೇಸು ಕರ್ನಾಟಕ ತುಂಬಾ ಹಬ್ಬಿದ್ರಿಂದ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸುದ್ದಿ ಆದಂತ ಒಂದು ಕೇಸ್ ಆಗಿರೋದ್ರಿಂದ ಹಿಂಗಾಗಿ ವಕೀಲರಿಗೂ ಸಹ ಕುತೂಹಲಕಾರಿಯಿಂದ ಅವ್ರು ನೋಡ್ತಾ ಇದ್ದಾರೆ ಸರ್. ಅದನ್ನ ಎದುರು ನೋಡ್ತಾ ಇದ್ದಾರೆ ಏನಾಗ್ಬೋದು ಮುಂದೆ ಅಂತ. ಸೆಕ್ಯೂರಿಟಿ ವಿಚಾರಕ್ಕೆ ಬಂದ್ರೆ ತುಂಬಾ ಸೆಕ್ಯೂರಿಟಿ ಇದೆ. ತುಂಬಾ ಗಾಡಿಗಳು, ಪೊಲೀಸ್ನವರೆಲ್ಲ ಇದ್ರು. ಒಬ್ಬ ರಾಜಕಾರಣಿ ಕೊಟ್ಟೋಗೋದು ಇದಕ್ಕಿಂತ ಹೆಚ್ಚಾಗಿದ್ರು ಸರ್. ಇರ್ಲೇಬೇಕು ಸರ್, ಸೆಕ್ಯೂರಿಟಿ ಆತರ ಇರ್ಲೇಬೇಕು, ಇಲ್ಲಾಂದ್ರೆ ನಡೆಯಲ್ಲ. ಜನ ಸುಮ್ಮನೆ ಇರಲ್ಲ. ಯಾಕಂದ್ರೆ ಅಭಿಮಾನ ಪ್ರೀತಿ ಅದು ಹೆಂಗಂದ್ರೆ ಯಾವ ತರ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಸೆಕ್ಯೂರಿಟಿ ಇಲ್ಲ ಅಂದ್ರೆ ಅಪ್ಪ ಮುಂದೆ ಹೆಜ್ಜೆ ಇಡಕ್ಕೂ ಕಷ್ಟ ಆಗುತ್ತೆ. ನಮ್ ಡಿ ಬಾಸ್ ಅವರು ಮುಂದೆ ಕಿತ್ತು ಒಂದು ಹೆಜ್ಜೆ ಮುಂದೆ ಇಡಕ್ಕೂ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅಷ್ಟು ಸೆಕ್ಯೂರಿಟಿ ಇಂಪಾರ್ಟೆಂಟ್. ಸೆಕ್ಯೂರಿಟಿ ಕೊಡ್ಲೇಬೇಕು ಸರ್. ಈಗ ಸ್ವಲ್ಪ ಜನ ಏನ್ ಮಾಡ್ತಾರೆ, ಅವನಿಗೆ ಶಿಕ್ಷೆ ಆಗ್ಲಿ ಅಂದ್ರೆ ತಪ್ಪೇ ಇಲ್ಲ ಅನ್ನಲ್ಲ, ಅದಕ್ಕಂತ ಅವ್ನ್ ಶಿಕ್ಷೆ ಅಂದ್ರೆ ಮಾಡ್ದೋದು ಈ ಅಪೋಸಿಟ್ ಪರ್ಸನ್ ಏನ್ ತಪ್ಪು ಮಾಡಿದಾನೆ ಅಂತ ಅರ್ಥ ಮಾಡ್ಕೊಂಡಿಲ್ಲ. ಇವ್ರೊಬ್ಬರ ಮೇಲೆ ತಪ್ಪು ಹಾಕಿದ್ದಾರೆ ಅನ್ನೋದು ಒಂದೇ ಕಾರಣ ಸರ್. ಆಮೇಲೆ ಇನ್ನೊಂದು ಹೇಳ್ತೀನಿ, ಆ ಅಪ್ಪಂಗೆ ಶಿಕ್ಷೆ ಆಗ್ಲಿ ಅನ್ನೋರು ತುಂಬಾ ಜನ ಹೊರತು ಆ ಶಿಕ್ಷೆಯಿಂದ ಹೊರಗೆ ಬರ್ಲಿ ಅನ್ನೋದು ಅವ್ರ ಅಭಿಮಾನಿಗಳು ಮಾತ್ರ ಸರ್. ಟ್ರಯಲ್ ಸ್ಟಾರ್ಟ್ ಆಗಿದೆ, ಆದಷ್ಟು ಬೇಗ ಹೊರಗಡೆ ಬರ್ತಾರೆ ಅನಿಸ್ತಿದೆ ಸರ್. ಆದಷ್ಟು ಬೇಗ ಬರ್ತಾರಲ್ಲ, ಬರ್ಲೇಬೇಕು ಸರ್, ಬಂದೇ ಬರ್ತಾರೆ. ಅಭಿ ಪಿಕ್ಚರ್ ಬಾಕಿ ಹೈ. ಮತ್ತೆ ಸಿನಿಮಾ ಇಂಡಸ್ಟ್ರಿಲಿ ಡೆವಿಲ್ ಆದ್ಮೇಲೆ ಮತ್ತೆ ಡೆವಿಲ್ ಇಂದ ಮತ್ತೆ ಧೂಳೆ ಬರ್ತಾರೆ ಕನ್ಫರ್ಮ್, ಇದು ಮಾತ್ರ. ಡಿಸೆಂಬರ್ 12ಕ್ಕೆ ಡೆವಿಲ್ ಸಿನಿಮಾ ರಿಲೀಸ್ ಇದೆ. ಕಾತುರದಿಂದ ಕಾಯ್ತಾ ಇದ್ದೀರಾ ಸರ್? ತುಂಬಾ ಕಾತುರದಿಂದ ಕಾಯ್ತಾ ಇದೀವಿ. ಫಸ್ಟ್ ಡೇ ಫಸ್ಟ್ ಶೋ, ಅದು ಎಷ್ಟೇ ಕಷ್ಟ ಆದ್ರೂ ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟರ್ ಅಲ್ಲೇ ಟಿಕೆಟ್ ತಗೊಂಡೋಗಿ ಸಿನಿಮಾ ನೋಡ್ಬೇಕು ಅಷ್ಟೇ ಸರ್. ಕನ್ನಡ ಫಸ್ಟ್ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋನೇ ನೋಡ್ಬೇಕು ಸರ್. ತುಂಬಾ ಕಾತುರದಿಂದ ಕಾಯ್ತಾ ಇದೀವಿ. ಯಾಕಂದ್ರೆ ಇವ್ರದ್ದು ತಾರಕ್, ಇವ್ರ ಕಾಂಬಿನೇಷನ್ ಅಲ್ಲಿ ತಾರಕ್ ಬಂತು ಸರ್. ಅದಕ್ಕೂ ಅದೇ ಕಾತುರದಿಂದನೇ ಕಾದು ಸಿನಿಮಾ ನೋಡಿದ್ವಿ. ಅಂದ್ರೆ ಈಗ ಪ್ರಕಾಶ್ ಸರ್ ಮತ್ತೆ ದರ್ಶನ್ ಸರ್ ಕಾಂಬಿನೇಷನ್ ಅಲ್ಲಿ ಇದು 2ನೇ ಸಿನಿಮಾ ಅವ್ರದ್ದು ಡೆವಿಲ್. ಫಸ್ಟ್ನೇಗೆ ತಾರೀಕು. ಇವೆರಡು ಸಿನಿಮಾ ಹೆಂಗ್ ಕೊಡ್ತಾ ಇದೆ ಅಂದ್ರೆ ತಾರಕ್ನು ಅದೇ ರೇಂಜಿಗೆನೆ ಇದಾಯ್ತು, ಅದಕ್ಕಿಂತ ಹೆಚ್ಚಾಗಿದ್ದು ಡೆವಿಲ್ ಸರ್. ತುಂಬಾ ಕಷ್ಟಗಳನ್ನ ತುಂಬಾ ಕಷ್ಟಗಳಿಂದ ಸಿನಿಮಾ ಬರ್ತಾ ಇರೋದು.
ಅಭಿಮಾನಿಗಳಂದ್ರೆ ಯಾರು ಬಿಟ್ಕೊಡಲ್ಲ, ಯಾಕಂತ ಹೇಳ್ತೀನಿ. ಈ ಸಿನಿಮಾನು ಹಂಗೆ ಇದೆ, ಮೇಕಿಂಗು ಹಂಗೆ ಇದೆ ಸರ್. ಇದು ಪ್ರಕಾಶ್ ಸರ್ದು ಒಂದು ಒಳ್ಳೆ ಪ್ರಾಜೆಕ್ಟ್, ಡ್ರೀಮ್ ಪ್ರಾಜೆಕ್ಟ್ ಅಂತ ಹೇಳಕ್ ಆಸೆ ಪಡ್ತೀನಿ ಅಷ್ಟೇ ಸರ್. ಇನ್ನೊಂದು ಡೆವಿಲ್ ಸಿನಿಮಾದಲ್ಲಿ ಈಗ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ನಟ ಆಕ್ಟಿಂಗ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವ್ರ ಆಕ್ಟಿಂಗ್ ಏನಿರ್ಬೋದು ಮತ್ತೆ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್? ಆಕ್ಟಿಂಗ್ ಏನಿರ್ಬೋದು ಅಂತ ಮುಂದೆ ನಿಲ್ತಾ ಹೇಳಕ್ಕಾಗಲ್ಲ, ಯಾಕಂದ್ರೆ ಕತೆ ಸಿನಿಮಾ ನೋಡಿದ್ಮೇಲೆ ಗೊತ್ತು ಸರ್ ಒಬ್ರು ಕ್ಯಾರೆಕ್ಟರ್ ಹೆಂಗಿರ್ತದೆ ಅಂತ. ಬಟ್ ಏನ್ ಎಕ್ಸ್ಪೆಕ್ಟೇಷನ್ ಇಷ್ಟಪಡ್ತೀನಿ ಅಂದ್ರೆ ಗಿಲ್ಲಿ ಅವರಿಂದ ಇನ್ನೂ ಹೆಚ್ಚಾಗಿ ಬೆಳೀಲಿ ಸರ್, ಅದೊಂದೇ ಸರ್ ನನಗಿರೋದು. ಆಮೇಲೆ ಬಿಗ್ ಬಾಸ್ ಇಂದಾನೆ ಬಂದವರು ಎಷ್ಟು ಜನ ಬೆಳೆದಿಲ್ಲ ಸರ್, ಹಂಗೆ ಅಂತ ಹೇಳ್ತೀನಿ. ಬಿಗ್ ಬಾಸ್ ಅಲ್ಲಿ ಸ್ವಲ್ಪ ಜನ ಗಿಲ್ಲಿ ಅವ್ರನ್ನ ಫುಲ್ ಟಾರ್ಗೆಟ್ ಮಾಡಿದ್ದಾರೆ, ಯಾರಂತ ಹೇಳೋದು ಬೇಡ, ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿದೆ, ಆದ್ರೂ ಹೇಳ್ತೀನಿ. ಅಶ್ವಿನಿ ಮೇಡಮ್ ಬಟ್ ಮಾಡಿ ಗಿಲ್ಲಿ ಅವ್ರಿಗೆ ಇದನ್ನ ಮಾಡಬೇಡಿ, ಅಪೋಸ್ ಆಗಬೇಡಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ಗಿಲ್ಲಿ ಅವ್ರು ಮಾತಾಡ್ತಾರೆ ಹೊರತು, ಕಾಮಿಡಿಯಾಗಿ ಮಾತಾಡ್ತಾರೆ ಹೊರತು ಅದನ್ನೆಲ್ಲರೂ ಸೀರಿಯಸ್ ಆಗಿ ತಗೋತಾ ಇದ್ದೀರಾ. ಇನ್ನೊಂದು ಬಿಗ್ ಬಾಸ್ ಅಲ್ಲಿ ದರ್ಶನ್ ಸಾಂಗ್ ಹಾಕಲ್ಲ ಅಂತ ಒಂದು ಮಾತಿದೆ, ಅದು ನಿಮ್ಗೆ ಅನಿಸುತ್ತೆ? ಯಾವ ತರ ದರ್ಶನ್ ಸಾಂಗ್ ಹಾಕಿದಾರ ಸರ್? ಹಾಕಿದ್ದಾರೆ ಅನ್ಸುತ್ತೆ, ನಾನಂತರೂ ಕೇಳಿಲ್ಲ ಸರ್. ನಾನು ತಿಳುವಳಿಕೆ, ಈಗ 12ನೇ ಸೀಸನ್ ಇದು, ನಾನು ಕೇಳಿಲ್ಲ ಸರ್. ಅಷ್ಟಾದ್ರೂ ಒಂದ್ ಮಾತು ಹೇಳ್ಬೇಕಂದ್ರೆ ಹಾಕಿಲ್ಲ, ನಾನು ಕೇಳಿನೂ ಇಲ್ಲ. ಅದು ಹಾಕ್ಲಿ ಬಿಡ್ಲಿ ಸರ್, ನಮ್ಗೆ ಅದು ಅಲ್ಲ. ಯಾವಾಗಲೂ ಗಿಲ್ಲಿ ಮೊನ್ನೆನೇ ಒಂದು ಸಾಂಗ್ ಆಡಿದ್ರು, ಮತ್ತೆ ಅವ್ರ ಡೈಲಾಗ್ ಎಲ್ಲ ಹೊಡಿತಿರ್ತಾರೆ ಬಿಗ್ ಬಾಸ್ ಒಳಗಡೆ. ದರ್ಶನ್ ಅವ್ರದ್ದು ಮತ್ತೆ ಅವ್ರ ಮನೇಲಿ ಹೋಮ್ ಟೂರ್ ಮಾಡಿದಾಗ ಅವ್ರ ಮನೇಲಿ ದರ್ಶನ್ ಫೋಟೋ ಸಹ ಇಟ್ಕೊಂಡಿದ್ದಾರೆ. ಸರ್ ತುಂಬಾ ಖುಷಿ ಆಗುತ್ತೆ ಸರ್, ಯಾಕಂದ್ರೆ ಡಿ ಬಾಸ್ ಅವ್ರ ಅಭಿಮಾನಿ ಅಂದ್ಮೇಲೆ ಅವ್ರ ಮನೇಲಿ ಅವ್ರ ಫೋಟೋ ಹಾಕೊಂಡು ಇದಾರೆ ಅಂದ್ರೆ ಯಾರಿಗೆ ಇಷ್ಟ ಆಗಲ್ಲ ಸರ್, ತುಂಬಾ ಇಷ್ಟ ಆಗ್ತದೆ. ಅದ್ರ ಪ್ರಕಾರ ನಾವು ಗಿಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೀವಿ. ಯಾಕಂದ್ರೆ ಡಿ ಬಾಸ್ ಅಂತ ಹೇಳ್ತಾ ಇಲ್ಲ, ಡಿ ಬಾಸ್ ಅಭಿಮಾನಿ ಅವರು ಅಂತಾನೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ನಾನೊಬ್ಬ ಡಿ ಬಾಸ್ ಅಭಿಮಾನಿ ಹೇಳ್ತಿದ್ದೀನಿ. ಅವರು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಆಮೇಲೆ ಅವ್ರಿಗೆ ಬೇಕಂತ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್ ಬಿಗ್ ಬಾಸ್ ಅಲ್ಲಿ. ಆಮೇಲೆ ಅವ್ರಂತ ಟ್ಯಾಲೆಂಟ್ ಯಾರ ಕಡೆನೂ ಇಲ್ಲ. ಬಟ್ ಅವ್ರು ಯಾರೋ ವೈಟ್ ಕಾರ್ಡ್ ಎಂಟ್ರಿ ಇಲ್ಲ, ಮೇಡಮ್ ಸರ್ ನಂಗೆ ಗೊತ್ತಿಲ್ಲ ನೋಡಿ. ಅವ್ರು ಬಂದು ಮೊನ್ನೆ ಅಭಿಯವ್ರೊಂದು ಅಭಿಯವ್ರಿಗೆ ಕ್ವಶನ್ ಕೇಳ್ತಾ ಇದ್ದಾರೆ. ರಿಷಾ ಗೌಡ ಅವ್ರು, ಸಾರಿ, ರಿಷಾ ಗೌಡ ಅವ್ರಿಗೆ ಅಭಿಯವರು ಕ್ವಶನ್ ಕೇಳ್ತಾ ಇದ್ರು, ಯಾರ್ಯಾರನ್ನ ಯಾವ ಕ್ಯಾರೆಕ್ಟರ್ಗೆ ಹೋಲಿಸ್ತೀರಾ ಅಂತ. ಗಿಲ್ಲಿ ಅವ್ರ ಬಗ್ಗೆ ಕೇಳಿದಾಗ ಗಿಲ್ಲಿ ಅವ್ರಿಗೆ ಅವರು ಒಂದು ಕ್ಯಾರೆಕ್ಟರ್ ಹೋಲಿಸ್ತಾರೆ, ಪ್ರಳಯ ಅಂತಕ ಅಂತ. ಅದು ಕರೆಕ್ಟ್ ಆಗಿದೆ ಸರ್. ಆ ಮನೆಯಲ್ಲಿ ಅವ್ರಗಳಿಗೋಸ್ಕರ ಪ್ರಳಯಾಂತಕನಾಗಿ ಜೀವನ ಮಾಡ್ತಾ ಇದ್ದಾನೆ ಗಿಲ್ಲಿ. ನಾನು ಅವಾಗಿಂದಾನು ನೋಡ್ತಾ ಇದ್ದೀನಿ. ಬಿಗ್ ಬಾಸ್ ಸಾಂಗ್ ಅಂತೂ ನಮ್ಮ ಡಿ ಬಾಸ್ ಸಾಂಗ್ ಅಂತೂ ಒಂದು ಬಂದಿಲ್ಲ. ಯಾಕಂತ ನಮ್ಗೆ ಇಲ್ಲಿವರೆಗೂ ಗೊತ್ತಾಗಿಲ್ಲ. ಯಾರಾದ್ರೂ ಗೊತ್ತಿದ್ರೆ ಹೇಳಿ ಅಂತ ಕೇಳ್ತೀನಿ ಅಷ್ಟೇ ಸರ್ ನಾನು. ಯಾಕಂದ್ರೆ ಇಂಟೆನ್ಸ್ನಲ್ಲಿ ಹಾಕಲ್ಲ ಅನಿಸ್ತಾ ಇದೆ ಸರ್. ಮೈಂಡ್ ಫಿಕ್ಸ್ ಆಗ್ಬಿಟ್ಟಿದ್ದಾರೆ, ಅವ್ರದ್ದೊಬ್ರದ್ದು ಸಾಂಗ್ ಬಿಟ್ಟು ಎಲ್ಲಾರ್ದು ಹಾಕ್ಬೇಕು ಅಂತ. ಈ ವಿಷಯ ಒಂದು ತುಂಬಾ ಸೀಸನ್ಗಳಿಂದ ಕೇಳಿ ಬರ್ತಾ ಇದೆ. ಹೌದು ಸರ್, ಹಾಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹೌದು ಸರ್. ಸರ್ ಈಗ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಈಗ ಸುದೀಪ್ ಸರ್ಗೆ ಅವ್ರಿಗೆ ಜಗಳ ಆಗಿದೆ. ಅವರು ಒಂದು ಮಾಡಕ್ ನೋಡ್ಬೇಕು.